ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು, ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಜೀವ ನೀಡುವ ಆತ್ಮರೇ, ನವ ಜೀವನ ನೀಡುವ ಆತ್ಮರೇ, ಜ್ವಾಲಗ್ನಿಯಂತೆ ಶಕ್ತಿಯಂತೆ ಜ್ವಲಿಸು ಪ್ರಜ್ವಲಿಸು. ಜೀವ ನೀಡುವ ಆತ್ಮರೇ, ನವ ಜೀವನ ನೀಡುವ ಆತ್ಮರೇ, ಜ್ವಾಲಗ್ನಿಯಂತೆ ಶಕ್ತಿಯಂತೆ ಜ್ವಲಿಸು ಪ್ರಜ್ವಲಿಸು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 2 ತಿಮೋತಿ 1ನೇ ಅಧ್ಯಾಯ ವಚನ 6 ಮತ್ತು 7. ನಾನು ನಿನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದುಕೊಂಡ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸುತ್ತೇನೆ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವಿ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳು ಪ್ರವರ್ಧಿಸುವಂತೆ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಸಂತ ಪೌಲರು ತನ್ನ ಆಧ್ಯಾತ್ಮಿಕ ಮಗನಾದ ತಿಮೋತಿಯರಿಗೆ ಹೇಳುವಂಥ ಮಾತುಗಳು, ನಿನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡಿದಾಗ ನೀನು ಪಡೆದುಕೊಂಡ ಪವಿತ್ರಾತ್ಮರ ವರದಾನವನ್ನು ಅಲಕ್ಷ್ಯ ಮಾಡಬೇಡ, ತಿರಸ್ಕರಿಸಬೇಡ, ಅದು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ಜ್ಞಾಪಿಸುತ್ತಿದ್ದೇನೆ. ಇವತ್ತು ಹಸ್ತನಿಕ್ಷೇಪ ಪ್ರಾರ್ಥನೆ ಮೂಲಕ ಮಾತ್ರವಲ್ಲದೆ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಪವಿತ್ರಾತ್ಮರನ್ನು ಪಡೆದುಕೊಂಡಿರುವ ನಾವು ನಮ್ಮೊಳಗಿರುವ ಪವಿತ್ರಾತ್ಮರು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕಾರಣ ಭಯ, ದ್ವೇಷ, ಕೋಪ, ನಾನಾ ವಿಧವಾದ ದೈಹಿಕ ವ್ಯಾಮೋಹಗಳು, ಈ ಪ್ರಪಂಚದ ದುರಿಚ್ಛೆಗಳು ನಮ್ಮಲ್ಲಿ ಭಯಭೀತಿಯನ್ನು ಉಂಟು ಮಾಡುವ ಸಮಯದಲ್ಲಿ ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪವಿತ್ರಾತ್ಮರ ಶಕ್ತಿ ಮಹಿಮೆಯನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ದೈವಿ ಶಕ್ತಿ ಅವರು ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮರು ಧೈರ್ಯವುಳ್ಳ, ಬಲವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ ಆತ್ಮರಾಗಿ ಕಾರ್ಯ ಮಾಡುತ್ತಿದ್ದಾರೆ. ಸೊ ನಾನು ಭಯಭ್ರಾಂತನಾಗಿದ್ದರೂ ನನ್ನೊಳಗಿರುವವರು ಬಲಾಢ್ಯರು ಎಂಬ ಸತ್ಯವನ್ನು ಮನದಟ್ಟು ಮಾಡಿಕೊಂಡಾಗ ನಮ್ಮನ್ನು ಕಾಡುತ್ತಿರುವ ಭಯಭೀತಿಗಳು ದೂರ ಓಡಿ ಹೋಗುತ್ತದೆ. ಪವಿತ್ರ ಗ್ರಂಥದಲ್ಲಿ ಒಂದು ಅದ್ಭುತಕರವಾದ ಘಟನೆ, ಗೋಲಿಯಾತ್ ಎಂಬ ದೊಡ್ಡ ರಾಕ್ಷಸ ಪ್ರವೃತ್ತಿಯುಳ್ಳ ವ್ಯಕ್ತಿ ಇಸ್ರಾಯೇಲರಿಗೆ ಭಯಭೀತಿಯನ್ನು ಹುಟ್ಟಿಸಿದ್ದ. ಸೌಲ ಮಹಾರಾಜ ಅನೇಕ ಯುದ್ಧಗಳನ್ನು ಮಾಡಿ ಶತ್ರುಗಳನ್ನು ಸದೆಬಡಿದು ಪರಾಕ್ರಮಶಾಲಿಯಾದಂಥ ರಾಜ. ಅಂಥ ರಾಜ ಸಹ ಗೋಲಿಯಾತನನ್ನು ನೋಡಿ ಭಯಭ್ರಾಂತನಾಗಿ ಕುಳಿತುಕೊಂಡಿರುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ, ಸೌಲ ಗೋಲಿಯಾತನೊಡಿಗೆ ಯುದ್ಧ ಮಾಡಿ ಭಯಭ್ರಾಂತನಾಗಿ ಓಡಿ ಬಂದಿದ್ದರೆ ಹೌದು ಅನ್ಬೋದು. ಅವರು ಯುದ್ಧನೇ ಮಾಡಲ್ಲ, ಯುದ್ಧ ಭೂಮಿಗೆ ಇಳಿದಿಲ್ಲ, ಗೋಲಿಯಾತನನ್ನು ನೋಡಿಯೇ ಭಯಪಡ್ತಾ ಇದ್ದಾರೆ. ಗೋಲಿಯಾತನ ಮಾತುಗಳು ಸತತವಾಗಿ 40 ದಿನ ಪ್ರತಿದಿನ ಅವನು ಯುದ್ಧ ಭೂಮಿಯಲ್ಲಿ ಬಂದು ಇಸ್ರಾಯೇಲರನ್ನು ಹೀನಾಯವಾಗಿ ತುಚ್ಛವಾಗಿ ಮಾತನಾಡುತ್ತಿದ್ದ. ಅವನ ಮಾತುಗಳನ್ನು ಕೇಳಿಸಿಕೊಂಡೇ ಇವರು ಭಯಪಡುತ್ತಿದ್ದರೆ ಹೊರತು ಇವರ ಜೀವಿತದಲ್ಲಿ ಇದುವರೆಗೂ ಇವರನ್ನು ಶಕ್ತಿಶಾಲಿಯಾಗಿ ಜಯದ ಹಾದಿಯಲ್ಲಿ ಮುನ್ನಡೆಸಿಕೊಂಡು ಬಂದ ದೈವಿಕ ಶಕ್ತಿಯನ್ನು ಅವರು ಮರೆತು ಬಿಟ್ಟಿದ್ದರು. ಅಷ್ಟೇ, ವೆರಿ ಸಿಂಪಲ್. ಅವರು ಯುದ್ಧ ಭೂಮಿಗೆ ಇಳಿಲಿಲ್ಲ, ಆದರೂ ಭಯಭ್ರಾಂತರಾಗಿ ಕೂತಿದ್ದಾರೆ. ಕಾರಣ ಏನು? ಗೋಲಿಯಾತನ ಮಾತುಗಳನ್ನು ಕೇಳಿ ಭಯಭ್ರಾಂತರಾದರು. ತಮ್ಮಲ್ಲಿ ಕಾರ್ಯ ಮಾಡುವ ಶಕ್ತಿಯ ಬಗ್ಗೆ ಅವರು ಅಪನಂಬಿಕೆಯನ್ನು ಹೊಂದಿಕೊಂಡರು. ಆದರೆ ದಾವೀದ ಸಣ್ಣ ಬಾಲಕ, ಆತ ಗೋಲಿಯಾತನ ಯಾವ ಮಾತುಗಳನ್ನು ಕೇಳಲು ಸಿದ್ಧನಾಗಿರಲಿಲ್ಲ. ನೀನು ಮಾತನಾಡಬೇಡ, ಇಗೋ ನಾನು ಮಾತನಾಡುತ್ತೇನೆ. ಜೀವ ಸ್ವರೂಪನಾದ ದೇವರನ್ನು ನಿಂದಿಸುವ ನೀನು ನಾಯಿಗೆ ಸಮಾನ. ಈ ದಿನ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ರಣಹದ್ದುಗಳು ನಿನ್ನ ತಲೆಯನ್ನ ದೇಹವನ್ನು ತಿನ್ನುವಂತೆ ಮಾಡುತ್ತಾರೆ ಎಂದು ಇವನು ತನ್ನಲ್ಲಿರುವ ಅಭಿಷೇಕ, ತನ್ನಲ್ಲಿರುವ ದೇವರ ಶಕ್ತಿ, ತಾನು ಜೀವ ಸ್ವರೂಪನಾದ ದೇವರ ಮಗ ಎಂಬ ಸತ್ಯ ಜ್ಞಾನದಲ್ಲಿ, ವಿಶ್ವಾಸದಲ್ಲಿ ದೃಢಚಿತ್ತನಾಗಿ ಮುನ್ನಡೆದು ಅವನು ಏನನ್ನ ಹೇಳಿದನು
ಅದರಂತೆ ಕಾರ್ಯರೂಪದಲ್ಲಿ ಮಾಡಿ ಮುಗಿಸಿದ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಇಂದು ಪ್ರಾಪಂಚಿಕವಾದ ಮಾತುಗಳು, ಪ್ರಾಪಂಚಿಕವಾದ ಸ್ಥಿತಿಗತಿಗಳು, ವೈದ್ಯಕೀಯ ರಿಪೋರ್ಟ್ಗಳು ಇವೆಲ್ಲವನ್ನ ನೋಡಿದಾಗ, ಕೇಳಿಸಿಕೊಂಡಾಗ ನಮ್ಮ ಮನಸ್ಸು ಭಯಭ್ರಾಂತವಾಗಿ ತಲ್ಲಣಗೊಂಡು ನಿಶಕ್ತರಾಗಿರಬಹುದು. ಆದರೆ ಒಂದನ್ನು ನಾವು ಎಚ್ಚರಿಸೋಣ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ನನ್ನೊಳಗಿರುವ ಪವಿತ್ರಾತ್ಮರು ಬಲಾಢ್ಯರು. ದೇವರ ಪರಿಶುದ್ಧಾತ್ಮರ ಅಭಿಷೇಕ ನನ್ನ ಮೇಲೆ ನೆಲೆಗೊಂಡಿದೆ. ದೇವರು ಅವರ ಆತ್ಮರಿಂದ ಅಭಿಷೇಕಿಸಿದ್ದಾರೆ. ದೇವರ ಆತ್ಮ ದೈವಿ ಶಕ್ತಿ, ಪ್ರೀತಿ, ಸಂಯಮ, ಧೈರ್ಯ, ಸ್ಥೈರ್ಯದಿಂದ ನನ್ನಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಓ ಪರಿಶುದ್ಧಾತ್ಮರೇ, ಧೈರ್ಯವುಳ್ಳ ಆತ್ಮರೇ, ಇವರನ್ನು ಕಾಡುತ್ತಿರುವ ಎಲ್ಲ ಭಯಭೀತಿಯ ಬಂಧನಗಳಿಂದ ಬಿಡುಗಡೆಯನ್ನು ನೀಡಿ, ದಾವೀದನು ಗೋಲಿಯಾತನನ್ನು ನೋಡಿ ಧೈರ್ಯದಿಂದ ಮಾತನಾಡಿದ ರೀತಿಯಲ್ಲಿ ಇವರ ಕಟ್ಟಲ್ಪಟ್ಟಿರುವ ತುಟಿನಾಲಿಗೆಗಳು ತೆರೆಯಲ್ಪಡೆಯಲಿ. ನೀನು ವಿಶ್ವಾಸದಿಂದ ಮಾತನಾಡಿದ್ದೆ ಆದರೆ ಈ ಬೆಟ್ಟ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುತ್ತದೆ, ನಿನ್ನ ಪ್ರಾರ್ಥನೆಯಲ್ಲಿ ಬೇಡಿದ್ದು ನಿನಗೆ ಸಿಗುತ್ತದೆ ಎಂಬ ದೃಢ ವಿಶ್ವಾಸದಲ್ಲಿ ಗೋಲಿಯಾತನಿಗೆ ಮಾತನಾಡಿದ ರೀತಿಯಲ್ಲಿ ಇವರು ಸಮಸ್ಯೆಗಳ ವಿರುದ್ಧ ಎದ್ದು ನಿಲ್ಲಲಿ. ಸೈತಾನನಿಗೆ ಅವಕಾಶ ಮಾಡಿಕೊಡಬೇಡಿ, ಅವನನ್ನು ಎದುರಿಸಿ ನಿಲ್ಲಿ, ಅವನು ನಿಮ್ಮಿಂದ ಓಡಿ ಹೋಗುವನು ಎಂಬ ವಾಕ್ಯದಂತೆ ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರು ನಮ್ಮಲ್ಲಿ ಪುನಃ ಪ್ರಜ್ವಲಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.